ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ಅನುಗ್ರಹ ಪಡೆಯಲು ಶ್ರಮ ಪಡುವುದಲ್ಲ, ಅದಕ್ಕಿಂತ ಮಿಗಿಲಾಗಿ ಆಶ್ರಯಿಸಬೇಕು. ನಮಗೆ ಬೇಕಾಗಿದ್ದು ಇದಾಗಿದೆ, ದೇವರಲ್ಲಿ ಆಶ್ರಯಿಸುವ ಮನಸ್ಸು. ಇಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನೀವು ನಿಮ್ಮ ಭವನ ದೇವರಿಂದ ಅನುಗ್ರಹಿಸಲ್ಪಡಬೇಕು. ನಿಮ್ಮ ಮಕ್ಕಳು, ನಿಮ್ಮ ಹಣಕಾಸಿನ ವಿಷಯ ಆಶೀರ್ವದಿಸಲ್ಪಡಬೇಕು. ನಿಮ್ಮ ಆರೋಗ್ಯ ಅನುಗ್ರಹಿಸಲ್ಪಡಬೇಕು. ನಾವು ದೇವರ ಅನುಗ್ರಹ ಪಡೆಯಲು ಶ್ರಮಿಸುವುದು ದೇವರಲ್ಲಿ ಆಶ್ರಯಿಸುವುದಾಗಿದೆ. ಬಹಳ ಶ್ರದ್ಧೆಯಿಂದ ದೇವರ ವಾಕ್ಯವನ್ನು ಆಲಿಸಬೇಕು. ದೇವರ ಮಾತು ಶ್ರದ್ಧೆಯಿಂದ ಆಲಿಸುವಾಗ ಅನುಗ್ರಹವಾಗುವುದು. ದೇವರು ನಮಗೆ ಸಹಾಯ ಮಾಡಲಿ. ನಮಗೆ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಮೋಶೆ ಸರ್ವೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿದನು. ಆಗ ಸರ್ವೇಶ್ವರ ಅವನಿಗೆ ಒಂದು ಗಿಡವನ್ನು ತೋರಿಸಿದರು. ಅದನ್ನು ಆ ನೀರಿನಲ್ಲಿ ಹಾಕಿದ್ದಾಗ ನೀರು ಸಿಹಿಯಾಯಿತು. ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರೆಗೂ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು. ಪ್ರಿಯರೇ, ಈ ವಾಕ್ಯವನ್ನು ಗಮನಿಸಿದ್ದೀರಾ? ಸಿಹಿಯಾದ ಕಹಿ ನೀರು. ಪ್ರಾರ್ಥಿಸಿದ ಮೋಶೆಯ ಕಣ್ಣಿನಲ್ಲಿ ಒಂದು ಗಿಡವನ್ನು ದೇವರು ತೋರಿಸಿಕೊಟ್ಟರು. ಅಲ್ಲಿ ಇದ್ದಿದ್ದು ಕಹಿಯಾದ ನೀರಾಗಿತ್ತು. ಅದು ನೋಡಿದರೆ ನಮಗೆ ಅರ್ಥವಾಗುವುದಿಲ್ಲ, ಕುಡಿಯುವಾಗಲೇ ಅರ್ಥವಾಗುವುದು. ಪ್ರಿಯರೇ, ಈ ವಾಕ್ಯ ಆಲಿಸುವಾಗ ನಾವು ಜೀವನದಲ್ಲಿ ಕಹಿಯಾದ ಅನುಭವವನ್ನು ಪಡೆದಿದ್ದೇವೆ. ಸಂಕಟದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಏಕಾಂಗಿತನದಲ್ಲಿ, ತಪ್ಪಾದ ಅಭಿಪ್ರಾಯಗಳಿಂದ ಕಹಿಯ ಅನುಭವವನ್ನು ಅನುಭವಿಸಿದ್ದೇವೆ. ಇನ್ನು ಏನು ಮಾಡುವುದು ಎಂದು ತಿಳಿಯದ ಒಂದು ಅವಸ್ಥೆ. ಮೋಶೆಯು ಈ ಕಹಿ ಕಂಡು ಪ್ರಾರ್ಥಿಸಿದ್ದಾಗ ಒಂದು ಗಿಡವನ್ನು ದೇವರು ತೋರಿಸಿಕೊಟ್ಟರು. ಇಂದು ಅನೇಕ ಕಹಿಯನ್ನು ಸಿಹಿಯಾಗಿಸಲು, ಸಂಕಟವನ್ನು, ನಮ್ಮ ರೋಗವನ್ನು, ನಮ್ಮ ಹಣಕಾಸಿನ ಸಮಸ್ಯೆಯನ್ನು, ನಮ್ಮ ವಿವಿಧ ಸಮಸ್ಯೆಗಳನ್ನು, ಆ ಕಹಿಯನ್ನು ಸಿಹಿಯಾಗಿಸಲು ದೇವರು ತೋರಿಸಿಕೊಟ್ಟ ಗಿಡವಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಪ್ರತಿನಿತ್ಯ ಆಲಿಸುವ ವಾಕ್ಯ ದೇವರು ನಮಗೆ ತೋರಿಸಿಕೊಡುವುದಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಆಲಿಸುವ ವಾಕ್ಯ ನಮ್ಮ ಜೀವನವನ್ನು ಕಹಿ ಮಾಡುವ ವಿಷಯದ ಮೇಲೆ ಹಾಕಬೇಕು. ದೇವರೇ, ನನ್ನ ಈ ಸಮಸ್ಯೆಯನ್ನು ಪರಿಹರಿಸಲು ನನಗೆ ತಿಳಿದಿಲ್ಲ. ನಾನು ಆಲಿಸುವ ವಾಕ್ಯವನ್ನು ಈ ಸಮಸ್ಯೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಎಂದು ದೇವರನ್ನು ಆಶ್ರಯಿಸಬೇಕು. ಸಮಸ್ಯೆಯ ಸಂಕಟದ ಮುಂದೆ ಒಮ್ಮೆಯೂ ನಾವು ನಿರಾಸೆ ಪಡಬಾರದು. ಈ ಸಮಸ್ಯೆಯಿಂದ ಬಿಡುಗಡೆ ನೀಡಲು ದೇವರು ನಿನಗೆ ಕೆಲವೊಂದನ್ನು ತೋರಿಸಿಕೊಡುತ್ತಾರೆ. ಕೆಲವು ವ್ಯಕ್ತಿಗಳನ್ನು, ನಮಗಾಗಿ ಪ್ರಾರ್ಥಿಸುವವರನ್ನು, ವಾಕ್ಯವನ್ನು ಹೇಳಿಕೊಡುವವರನ್ನು, ನಮ್ಮ ಮುಂದೆ ಇರುವ ಆ ಕಹಿಯನ್ನು ಬದಲಾಯಿಸಲು ದೇವರು ಒಂದು ದಾರಿಯನ್ನು ತೋರಿಸುತ್ತಾರೆ. ಹಲ್ಲೆಲೂಯಾ. ನಿರಾಸೆ ಪಡದೆ ದೇವರಲ್ಲಿ ಆಶ್ರಯಿಸೋಣ. ವಾಕ್ಯವನ್ನು ಪ್ರತಿನಿತ್ಯ ಸ್ವೀಕರಿಸೋಣ. ಈ ವಾಕ್ಯದಲ್ಲಿ ನಮ್ಮ ಜೀವನ ಕಹಿಯಾಗಿ ಇರುವ ಎಲ್ಲ ಅನುಭವಗಳು ಸಿಹಿ ಅನುಭವ ತೋರುತ್ತದೆ. ಹಲ್ಲೆಲೂಯಾ. ಆಮೆನ್. ಪ್ರಿಯರೇ, ಆಗಸ್ಟ್ ತಿಂಗಳು 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ವಿಶೇಷವಾಗಿ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಲಾಗುವುದು. ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು ಬರೆದು ಇಟ್ಟು ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.